ಹಾಯ್ ಎವ್ರಿವನ್, ದೇವರ ನೈವೇದ್ಯಕ್ಕೆ ಹಾಗೂ ಪ್ರಸಾದಕ್ಕೆ ಸಾಂಪ್ರದಾಯಿಕ ಹಯಗ್ರೀವ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಡ್ಡಿ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಇದನ್ನು ಮಾಡ್ತಾರೆ. ವಿಶೇಷವಾಗಿ ಉಡುಪಿ ಮಠ, ರಾಯರ ಮಠಗಳಲ್ಲಿ ನೀವು ತಿಂದಿರ್ಬೋದು. ಹಬ್ಬ ಹರಿದಿನಗಳಲ್ಲಿ ನೈವೇದ್ಯಕ್ಕೂ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ, ಸಾಂಪ್ರದಾಯಿಕ ಸಿಹಿ ತಿನಿಸು ಹಯಗ್ರೀವ ಅಥವಾ ಮಡ್ಡಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆಬೇಳೆನ ನೆನೆಸಿ ಇಟ್ಕೊಳ್ಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಪ್ನ ಅಳತೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ತಗೊಳ್ಳಿ. ಆವಾಗ ಈ ಹಯಗ್ರೀವ ಪರ್ಫೆಕ್ಟಾಗೇ ಬರುತ್ತೆ. ಈಗ ಕಡಲೆಬೇಳೆನ ಚೆನ್ನಾಗಿ ತೊಳೆದು ನೀರು ಹಾಕಿ 1 ಗಂಟೆ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. 1 ಗಂಟೆ ನಂತರ ಕಡಲೆಬೇಳೆ ಈ ರೀತಿ ಪೂರ್ತಿಯಾಗಿ ಚೆನ್ನಾಗಿ ನೆಂದಿರುತ್ತೆ. ಇದ್ರದ್ದು ನೀರನ್ನೆಲ್ಲ ಬಸಿದು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಈಗ ಇದಕ್ಕೆ ಯಾವ ಕಪ್ನಲ್ಲಿ ಕಡಲೆಬೇಳೆನ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಒಂದು 2ರಿಂದ 3 ವಿಷಲ್ ಕೂಗಿಸಿದ ಮೇಲೆ ಈ ಕಡಲೆಬೇಳೆ ಯಾವ ರೀತಿ ಬೆಂದಿರಬೇಕು ಅಂದರೆ, ಬೇಳೆನ ಬೆರಳಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ಪೂರ್ತಿ ಬೆಂದಿರಬೇಕು. ಆದರೆ ಕಡಲೆಬೇಳೆದು ಶೇಪ್ ಹಾಗೇ ಇರಬೇಕು. ಈ ತೊಗರಿಬೇಳೆನ ಬೇಯಿಸ್ಕೊಂಡಾಗ ಫುಲ್ ಮ್ಯಾಶ್ ಆಗಿರುತ್ತಲ್ಲ, ಆ ರೀತಿ ಆಗಿರಬಾರ್ದು. ಈಗ ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಇದಕ್ಕೆ ಸಣ್ಣ ಪೀಸಷ್ಟು ಚಕ್ಕೆ, 2 ಲವಂಗ ಹಾಗೆ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಹಾಕ್ಕೊಳ್ಳೋದ್ರಿಂದ ಈ ಸ್ವೀಟ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಗೋಡಂಬಿ ಫ್ರೈ ಆಗಿದೆ. ಇವಾಗ ದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಯಾವ ಕಪ್ಪಲ್ಲಿ ಕಡಲೆಬೇಳೆನ ತೊಗೊಂಡಿದ್ವೋ ಅದರ ಅರ್ಧದಷ್ಟು ತುರಿದಿರೋ ಒಣಕೊಬ್ಬರಿನ ಹಾಕ್ಕೊಂಡು ತುಂಬ ಫ್ರೈ ಮಾಡಬಾರ್ದು. ಲೋ ಫ್ಲೇಮ್ನಲ್ಲಿ ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಣಕೊಬ್ಬರಿದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ನಲ್ಲಿ ಕಡಲೆಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಹಾಗೆ 1 ಕಪ್ ಕಡಲೆಬೇಳೆಗೆ 1.5 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ವೀಟ್ ಇಷ್ಟಪಡೋರು 1.25 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಬೋದು. ಈಗ ಈ ನೀರನ್ನೆಲ್ಲ ಬತ್ತೋ ತನಕ ಬೇಯಿಸ್ಕೊಳ್ಬೇಕು. ಅದರಿಂದ ಬೇಳೆನ ಬೇಯಿಸ್ಕೊಳ್ಬೇಕಾದ್ರೆ ನೀರನ್ನು ತುಂಬ ಹಾಕಲಿಕ್ಕೆ ಹೋಗಬೇಡಿ. ನಾನು ಹೇಳಿದ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಆವಾಗ ನೀರು ಬತ್ತೋದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. ನೋಡಿ, ನೀರೆಲ್ಲ ಆಲ್ಮೋಸ್ಟ್ ಬತ್ತುತ್ತಾ ಬಂದಿದೆ. ಇವಾಗ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಒಣಕೊಬ್ಬರಿನ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಬೇಯಿಸ್ಕೊಳ್ಬೇಕು. ಈ ಹಯಗ್ರೀವಗೆ ತುರಿದಿರೋ ಹಸಿ ಕಾಯಿನ ಕೂಡ ಹಾಕ್ಕೊಂಡು ಮಾಡ್ತಾರೆ. ಆದರೆ ಈ ರೀತಿ ಒಣಕೊಬ್ಬರಿನ ಹಾಕ್ಕೊಂಡ್ರೆ ಒಳ್ಳೆ ಘಮ ಕೊಡುತ್ತೆ, ಜೊತೆಗೆ ರಿಚ್ ಟೇಸ್ಟ್ ಕೊಡುತ್ತೆ. ನೋಡಿ, ಈ ರೀತಿ ಹದ ಬಂತು ಅಂದರೆ ನೈವೇದ್ಯಕ್ಕೆ ಹಾಗೂ ಪ್ರಸಾದಕ್ಕೆ ಬಹಳ ಶ್ರೇಷ್ಠವಾದ ಹಯಗ್ರೀವ ರೆಡಿಯಾಗಿದೆ. ಪ್ರಸಾದಕ್ಕೆ ಎಲ್ಲರೂ ಇಷ್ಟಪಡುವಂಥ ಸ್ವೀಟ್ ಇದು. ಮನೆಯಲ್ಲೂ ಕೂಡ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ಹಬ್ಬಕ್ಕೆ ಮಾಡ್ಕೊಳ್ಳಿ. ಈ ಹಯಗ್ರೀವ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.